ಕರ್ನಾಟಕದಲ್ಲಿ ಕಳೆದ 2 ವರ್ಷಗಳ ಹಿಂದೆ ಅಧಿಕಾರಕ್ಕೆ ಬಂದಂತ ಕಾಂಗ್ರೆಸ್ ಸರ್ಕಾರ ಸುಳ್ಳು ಭರವಸೆಗಳಿಗೆ ಹಣವನ್ನು ಹೊಂದಾಣಿಕೆ ಮಾಡಲು ಪರಿಶಿಷ್ಟ ಜಾತಿ ಪಂಗಡ ಸಮಾಜಗಳಿಗೆ ಮೀಸಲಾಗಿಟ್ಟಂತ 27,000 ಕೋಟಿ ಹಣವನ್ನ ಡೈವರ್ಟ್ ಮಾಡಿದಾಗ ಯಾವುದೇ ಸಚಿವರುಗಳು ಶಾಸಕರು ಮಾತಾಡಲಿಲ್ಲ. ಕಳೆದ 4-5 ದಿವಸಗಳಿಂದ ಕಾಂಗ್ರೆಸ್ನಲ್ಲಿ ಡಿನ್ನರ್ ಪಾಲಿಟಿಕ್ಸ್ ಪ್ರಾರಂಭ ಆಗಿದೆ. ಡಿನ್ನರ್ ಪಾಲಿಟಿಕ್ಸ್ ನೆಪದಲ್ಲಿ ಮುಖ್ಯಮಂತ್ರಿ ನಾನಾಗಬೇಕು, ಉಪಮುಖ್ಯಮಂತ್ರಿಗಳು ಸೃಷ್ಟಿಯಾಗಬೇಕು, ಹುದ್ದೆಗಳು ಹೆಚ್ಚುವರಿ, ಕೆಪಿಸಿಸಿ ಅಧ್ಯಕ್ಷ ಬದಲಾವಣೆ ಆಗಬೇಕಂತ ಹೇಳಿ ದಾರಿ ಬೀದಿಯಲ್ಲಿ ಕಾಂಗ್ರೆಸ್ ಕಚ್ಚಾಡ್ತಾ ಇರೋದನ್ನ ರಾಜ್ಯದ ಜನ ಬಹಳ ಸೂಕ್ಷ್ಮ ಗಮನಿಸ್ತಿದ್ದಾರೆ. ನಾನು ಕೇಳಕ್ಕೆ ಇಚ್ಛೆ ಪಡ್ತೀನಿ ಕಾಂಗ್ರೆಸ್ಸಿನ ಸಚಿವರಿಗೆ, ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳಿಗೆ, ನಿಮಗೆ ಕುರ್ಚಿ ಬಗ್ಗೆ ಇರ್ತಕ್ಕಂಥ ವ್ಯಾಮೋಹ 136 ಸ್ಥಾನಗಳಿಂದ ರಾಜ್ಯದ ಜನ ನಿಮ್ಮನ್ನು ಆಯ್ಕೆ ಮಾಡಿದರು. ಒಂದ್ ಕಡೆ SC ST ವಿರೋಧಿ ಸರ್ಕಾರ, ಇನ್ನೊಂದ್ ಕಡೆ ಅಭಿವೃದ್ಧಿ ಶೂನ್ಯ ಸರ್ಕಾರ. ನಿಮ್ಮ ಬದ್ಧತೆ, ನಿಮ್ಮ ಪ್ರಾಮಾಣಿಕತೆ, ಅಭಿವೃದ್ಧಿ ಬಗ್ಗೆ, ಈ ರಾಜ್ಯದ ಜ್ವಲಂತ ಸಮಸ್ಯೆಗಳ ಬಗ್ಗೆ ಇರಬೇಕಾಗಿತ್ತು. ಅದರ ಬದಲಾಗಿ ಕಳೆದ 4 ದಿವಸದಿಂದ ನೋಡ್ತಾ ಇದೀವಿ. ಒಂದ್ ಕಡೆ ಬ್ರಹ್ಮಾಂಡ ಭ್ರಷ್ಟಾಚಾರ. ಏನು ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇದ್ದಾಗ 40% ಅಂತ ಹೇಳ್ತಾ ಇದ್ರು. ಯಾವ ದಿವಂಗತ ಕೆಂಪಣ್ಣ ಗುತ್ತಿಗೆದಾರ ಸಂಘದ ಅಧ್ಯಕ್ಷ ಆಗಿದ್ರು, ಆ ಕೆಂಪಣ್ಣನ ಮನೆಯಲ್ಲಿ ಕೂರಿಸಿ ಡ್ರಾಫ್ಟ್ ರೆಡಿ ಮಾಡಿ ಮಾಧ್ಯಮಗಳಿಗೆ ಬಿಡುಗಡೆ ಮಾಡಿ ಪ್ರಧಾನಮಂತ್ರಿಗೆ ಪತ್ರ ಬರೆದ್ರು. ಲೋಕಾಯುಕ್ತರಿಗೆ ದೂರು ಕೊಟ್ಟರು, ಲೋಕಾಯುಕ್ತರು ಕ್ಲೀನ್ ಚೀಟ್ ಕೊಟ್ಟರು ಅವ್ರ ಸರ್ಕಾರ ಇದ್ದಾಗ. ಈಗ PSI ವರ್ಗಾವಣೆ ಇರಬಹುದು ಅಥವಾ ಸಚಿವರುಗಳ ಹೆಸರನ್ನು ಉಲ್ಲೇಖ ಮಾಡಿ ಬರುವಂತ ಪತ್ರಗಳಿರಬಹುದು. ಇದು 40% ಸರ್ಕಾರ ಅಲ್ಲ, 60% ಸರ್ಕಾರ. ಇದು ಕಮಿಷನ್, 60% ಕಮಿಷನ್ ಸರ್ಕಾರ. ಸಿದ್ದರಾಮಯ್ಯನವರ ಹತ್ರ ದಾಖಲೆ ಬಿಡುಗಡೆ ಮಾಡಿ. ಸನ್ಮಾನ್ಯ ಸಿದ್ದರಾಮಯ್ಯನವರೇ, ಬೇಲಿಗೆ ಬೇಲಿ ಸಾಕ್ಷಿ ಆಯ್ತು. ಹಿಂದೆ 40% ಅಂತ ಹೇಳಿದ್ರಲ್ಲ, ಕೆಂಪಣ್ಣನ ಕರೆತಂದು ಡ್ರಾಫ್ಟ್ ರೆಡಿ ಮಾಡಿಸಿ ಪತ್ರ ಬರೆದಲ್ಲ, ಅವಾಗ ಇಲ್ಲಿದ್ದಾಗಲೇ ಲೋಕಾಯುಕ್ತ ದೂರು ಕೊಟ್ರಿ, ಅದು ಫೇಕ್ ಆಯ್ತು. ಅದು ಈ 60% ನಿಮ್ ಸರ್ಕಾರ, 60% ಕಮಿಷನ್ ಸರ್ಕಾರ. ಪ್ರಿಯಾಂಕಾ ಖರ್ಗೆ ಅವರ ಹೆಸರು ಡೆತ್ ನೋಟ್ ಅಲ್ಲಿದೆ. ಬಿಜೆಪಿ ಅಂಗೀಕರಿಸಿದ್ರೆ ರಾಜೀನಾಮೆ ಕೊಡಲ್ಲ ಅಂತ ಹೇಳ್ತಾರೆ. ನಾವು ಅಂಗೀಕಾರ ಕಡಿಯಿಲ್ಲಪ್ಪ, ನಾವು ಅಂಗೀಕಾರ ನಮ್ಮ ಅಂಗಿ ನಾವೇ ಕರ್ಕೊಳ್ಳೋಣ. ಈ ರಾಜ್ಯದ ಜನ ಪ್ರಿಯಾಂಕಾ ಖರ್ಗೆ ಅವರೇ ನಿಮ್ಮಗಳ ಅಂಗಿಯನ್ನು ಅರಿತಾರೆ ಜನ. ವಿಧಾನಸೌಧ 3ನೇ ಮಾಡಿ ನಿಮಗೆ ಕೂರಕ್ ಬಿಡಲ್ಲ. ಭಾರತೀಯ ಜನತಾ ಪಾರ್ಟಿ ದಲಿತ ವಿರೋಧ ಸರ್ಕಾರದಿಂದ ಬಿಂಬಿಸ್ತಾ ಇದ್ದೀರಿ. ಅಮಿತ್ ಶಾ ಹೇಳಿದ್ದೆಲ್ಲ ಸೃಷ್ಟಿ ತಪ್ಪು ಮಾಹಿತಿ ಕೊಟ್ಟು ಕಟ್ ಅಂಡ್ ಪೇಸ್ಟ್ ಮಾಡಿ ಈ ದೇಶದ ಜನರಿಗೆ ಅಂಬೇಡ್ಕರ್ಗೆ ಬಗ್ಗೆ ಇರ್ತಕ್ಕಂಥ ಗೌರವ ಬಿಜೆಪಿ ನರೇಂದ್ರ ಮೋದಿ ನಮ್ಮ ಸರ್ಕಾರ